ಇದೇನು ಸುನೀಲ್ ಕುಮಾರ್ ಹೇಳ್ತಾ ಇದ್ದೇನೆ ಅಂತ ಅರ್ಥ ಮಾಡ್ಕೊಂಬೇಡಿ. ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ಬ್ಯಾನರ್ ಕಟ್ಟುವಂತ ಸಣ್ಣ ಜಗಳನ ಹ್ಯಾಂಡಲ್ ಮಾಡಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಒಂದು ರೀತಿ ಪೊಲೀಸರ ಇಲಾಖೆಯನ್ನೇ ಬೆತ್ತಲ್ ಮಾಡಿಬಿಟ್ಟಿದ್ದಾರೆ. ಅವತ್ತು ನಾನು ನೋಡಿದೆ ಬಾಲ್ಯ ದಿನ ಪರಮೇಶ್ವರ್ ಅವರು ಇದ್ರಂತೆ ಆ ಸಭೆಯಲ್ಲಿ. ಅವತ್ತು ಮಾಧ್ಯಮದಲ್ಲಿ ಆಚೆ ಬಂದಿದ್ದು ಪೊಲೀಸ್ ಇಲಾಖೆಗೆ ಮುಖ್ಯಮಂತ್ರಿಗಳ ಒಂದು ಮಾತೇನು ಹೇಳಿದ್ರು ಅದು ಪೊಲೀಸ್ ಇಲಾಖೆಯನ್ನ ಒಂಥರ ಬೆತ್ತಲೆ ಮಾಡಿದ್ರು. ಅಂದ್ರೆ ನಿಮ್ಗೆ ಬ್ಯಾನರ್ ಕಟ್ಟಕ್ಕೆ ಅದನ್ನ ತಡೆಯಕ್ಕೆ ಹೋಗ್ತಾ ಇಲ್ಲ, ಅಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಒಂದು ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ, ಅಂದ್ರೆ ನಾಲಾಯಕ ಆಗಿದೆ ಪೊಲೀಸ್ ಇಲಾಖೆ ಅಂತ ಹೇಳಿ ಅದನ್ನು ಹೇಳಿದ್ದಾರೆ. ಪೊಲೀಸರೇ ಕಳ್ಳರಾಗ್ಬಿಟ್ಟಿದಾರಲ್ಲಪ್ಪ ಅಂತ ಹೇಳಿದ್ದಾರೆ, ಅದನ್ನು ಬಂದಿದೆ ಪತ್ರಿಕೆಯಲ್ಲಿ. ಯಾರು ಹೇಳಿರೋದು? ಈ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು. ಯಾರು ಈ ರಾಜ್ಯವನ್ನ ಕಾಪಾಡಬೇಕಾಗಿತ್ತು, ಆ ಕಾಪಾಡುವಂತ ಆ ದಂಡ ಇರುವಂತ ದಂಡನಾಯಕ ಅವ್ರ ಬಾಯಲ್ಲೇ ಬಂದಿದೆ ಈ ಪೊಲೀಸ್ ಇಲಾಖೆ ನಾಲಾಯಕ್ ಅಂತ ಹೇಳ್ಬಿಟ್ಟು. ಅಧ್ಯಕ್ಷರು, ಒಂದೇ ಒಂದು ವರ್ಡ್ ನಾನು ಹೇಳ್ತೀನಿ ನಿಮ್ಗೆ. ಜನಾರ್ದನ್ ರೆಡ್ಡಿ ಮನೆ ಮೇಲೆ ದಾಳಿ ಆಯಿತು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೇಳಿಕೆ, ಮಾಧ್ಯಮದ ಹೇಳಿಕೆ ಬಂದಿರೋದು, ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿದೆ. ನನ್ನ ಹತ್ರ ವಿಡಿಯೋನು ಇದೆ, ಕೊಡ್ತೀನಿ ಬೇಕಾದ್ರೆ ನಿಮ್ಗೆ ಕೇಳಿದೆ. ಭರತ್ ರೆಡ್ಡಿ ಹೇಳಿಕೆ ಮಾಧ್ಯಮದವರಿಗೆ, ಕೊಲ್ಲಲು ಸಾವಿರಾರು ದಾರಿಗಳಿವೆ. ಒಬ್ಬ ಶಾಸಕರು ಹೇಳಿರೋದು, ಕೊಲ್ಲಲು ಸಾವಿರ ದಾರಿಗಳಿವೆ. ಇಲ್ಲಿಗೆ ಬಂದು ಏನೂ ಮಾಡಬೇಕಾಗಿಲ್ಲ. ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಇಲ್ಲದಿದ್ದರೆ ಅವರ ಮನೆಯನ್ನು ಸುಟ್ಟು ಹಾಕುತ್ತಿದ್ದೆ. ಇಲ್ಲಿ 5-6 ಸಾವಿರ ಜನ ನನ್ನವರು ಬಂದಿದ್ದಾರೆ. ನಾನು ಅಂದುಕೊಂಡರೆ 5 ನಿಮಿಷದಲ್ಲಿ ಬಳ್ಳಾರಿಯನ್ನ ಭಸ್ಮ ಮಾಡಬಲ್ಲೆ. ಇದು ಬಂದಿರೋದು. ನಾನೇನ ಸುಳ್ಳು ಹೇಳ್ತೀನಿ ಅಂದ್ರೆ ನೋಡಿ, ಆಡಿಯೋ ಇದೆ, ಹಾಕಿ ತೋರಿಸಿ. ಏನ್ ತಪ್ಪಿದ್ರೆ ನನ್ನ ಮೇಲೆ, ಮೊನ್ನೆನೂ ಹೇಳಿದ್ದೀನಿ, ತಪ್ಪಿದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿ. ವಿಡಿಯೋ ನಡೆದಂತ ಘಟನೆ, ಅವ್ರು ಕೊಟ್ಟಿರೋ ಹೇಳಿಕೆ ಬೇಕಾದ್ರೆ ಇದು ಫೋರೆನ್ಸಿಕ್ ಕಳಿಸಿ ಬೇಕಾದ್ರೆ. ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿನೋ ಏನ್ ಭಯೋತ್ಪಾದಕರೋನೋ? ಈ ಕಾಯ್ದೆ ಬೇರೆ ಇನ್ನೂ ಸೈನ್ ಆಗಿಲ್ಲ. ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲೇ ಇದೆ, ನಾನು ಕೊಟ್ಟಿದ್ದೀನಿ. ಗೃಹ ಸಚಿವರು ಹೇಳಿ ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ, ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆ ಕೇಳ್ತೀನಿ. ಒಬ್ಬ ಚುನಾಯಿತ ಪ್ರತಿನಿಧಿ ಈ ತರ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ತರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ. ನಮ್ಮ ಇವರು ಡಿ.ಕೆ. ಶಿವಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ, ನಾನು ಪೂರ್ತಿ ನಿನ್ ಬೆಂಬಲ ಇದ್ದೀನಿ ಅಂತ. ಯಾರಿಗೆ? ಇವ್ರಿಗೆ. ಬಳ್ಳಾರಿನ ನಾನು 5 ನಿಮಿಷದಲ್ಲಿ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ನಿನ್ ಪೂರ್ತಿ ಬೆಂಬಲ ಅಂತಾರೆ. ಏನ್ ಸರ್ಕಾರ ಅಂತಾರೆ ಇದನ್ನ? ಸರ್ಕಾರದ ನಡೆನ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ತಾರೆ, ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ. ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ, ನಾನು ಈ ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಾವು ಮಾಡಿಲ್ಲ. ನಾವು ಬೇಡ ಅಂದ್ರೂ ನೀವು ಬಿಡಲ್ಲ. ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಸಂವಿಧಾನ ಗೌರವ. ಇದೇನಾ ಗೌರವ? ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ, ಯಾರು ಬಳ್ಳಾರಿನ ಸುಟ್ಟಾಕ್ತೀನಿ ಅಂದರೋ ಅವ್ರು ಬೆಂಬಲ ಮಾಡ್ತೀನಿ ಅಂತಾರೆ. ಈಗ ಗುಂಡು ಆರಿಸಿದವ್ರ ಮನೆಗೆ ಹೋಗ್ಬೇಕು, ಗುಂಡು ಬಿದ್ದವ್ರ ಮನೆಗೆ ಹೋಗ್ಬೇಕು ಪರಮೇಶ್ವರ್ ಅವರೇ? ಗುಂಡೇಡ್ ತಿಂದು ಯಾರು ಗುಂಡನ ದಾಳಿ ಮಾಡಿದ್ರು ಅವ್ರ ಮನೆಗೆ ಯಾರು ಹೋಗ್ಲಿಲ್ಲ. ಅವ್ರ ಮನೆಗೆ ಹೋಗ್ತಾರೆ ವರದಿ ತಗೊಳಕ್ಕೆ. ಅಂದ್ರೆ ಅಲ್ಲಿನ ಡಿವೈಎಸ್ಪಿ ಇದಾರಲ್ಲ, ಪಕ್ಕಾ ಫ್ರಾಡ್ ತರ ಮಾಡಿದಾನ. ಯಾವತ್ತು ಮೆರವಣಿಗೆ ಬಂತು 5 ನಿಮಿಷದ ಕೆಲಸ ಅದನ್ನ ತಡೆಯಕ್ಕೆ, 5 ನಿಮಿಷದ ಕೆಲಸ. ನಾನು ಹೋಗಿದ್ದೆ ಅಲ್ಲಿ ಸ್ಟ್ಯಾಚ್ಯೂ ಇರೋದಕ್ಕೂ ಜನಾರ್ದನ್ ರೆಡ್ಡಿ ಮನೆ ಇರೋದಕ್ಕೂ 1 ಕಿಲೋಮೀಟರ್ ಆಗ್ತದೆ. 1 ಕಿಲೋಮೀಟರ್ ಆಗ್ತದೆ. ಅವಶ್ಯಕತೆನೇ ಇಲ್ಲ. ಬ್ಯಾನರ್ ಎಲ್ಲಿ ಕಟ್ಟಬೇಕು ಅಲ್ಲಿ ಕಟ್ಬೋದು, ಇಲ್ಲ ಸುತ್ತಮುತ್ತನು ಕಟ್ಬೋದಾಯ್ತು. ಇಲ್ಲೇ ಬಂದು ಕಟ್ಟಬೇಕು ಅವ್ರ ಮನೆ ಬಾಗಿಲಿಗೆ ಅಂತ ಏನು ಇರಲಿಲ್ಲ. ಈ ತರ ಬ್ಯಾನರ್ ಕಟ್ಟಿದಲ್ದಿರ
ನನ್ನ ಪೊಲೀಸ್ ಇದೆ, ರಿಪೋರ್ಟ್ ಅಲ್ಲೇ ಇದೆ ನನ್ನ ಹತ್ರ, ಪೊಲೀಸ್ ರಿಪೋರ್ಟ್. ಯಾರು ಇವರು MLA ಭರತ್ ರೆಡ್ಡಿ ಅವರು ಪೊಲೀಸ್ ರಿಪೋರ್ಟ್ ಅಲ್ಲಿ ಪೊಲೀಸ್ ಮಹಾಜರ್ ಮಾಡಿದ್ದಾರೆ. 1,000 ಅವ್ರು ಹಾಕಿರೋದು 1,000 ಜನಗಳನ್ನ ಕರ್ಕೊಂಡ್ಬಂದು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಪೊಲೀಸ್ ರಿಪೋರ್ಟ್ ಅಲ್ಲಿ ಇದೆ. ಪೊಲೀಸ್ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ, ನಾನು ನೋಡಿದೆ. ಪೊಲೀಸರ ಮಹಾಜರು ಅಂತಾನೆ ಬರೆದಿದ್ದಾರೆ, ಅದ್ರು ಪೊಲೀಸ್ ಮಹಾಜರು ಅಂತ ಬರೆದಿದ್ದಾರೆ. ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡ್ರಿ? ಏನೂ ಇಲ್ಲ. ನೀವು ಯಾರು ಗುಂಡಾರಿಸಿದ್ರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗ್ಲಿಲ್ಲ. ನೀವು ನೋಟ್ ಮಾಡಿ ಸುನೀಲ್, ಯಾರು ಗುಂಡು ಆರಿಸಿದ್ರೋ ಅವ್ರ ಮೇಲೆ ಇಮಿಡಿಯೇಟ್ ಎಫ್ಐಆರ್ ಆಗ್ಲಿಲ್ಲ. ಜನಾರ್ದನ್ ರೆಡ್ಡಿ ಮೇಲೆ ಇಮಿಡಿಯೇಟ್ ಎಫ್ಐಆರ್, ಇಮಿಡಿಯೇಟ್ 1 hour ಅಲ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲ್ ಮೇಲೆ ಕೊಲೆ ಆಪಾದನೆ. ನಾವು ಕೇಳಿದ್ರಿ ಗುಂಡಾರಿದ್ದೆಲ್ಲಿಂದ ಅಂತ, ಒಬ್ರು ಹೇಳಲೇ ಇಲ್ಲ. ಆ ಪೊಲೀಸ್ಗೆ ನಾನು ಫೋನ್ ಮಾಡಿದೆ, SPಗೆ, ಯಾರನ್ನ ಸಸ್ಪೆಂಡ್ ಮಾಡಿದ್ರಲ್ಲ SPಗೆ ನಾನು ಫೋನ್ ಮಾಡಿದೆ ಅಂತ. ಅವ್ರು ಹೇಳಿದ್ರು ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ನನಗೆ ಹೇಳಿದ್ರು. ನಿಜ ಸಂಗತಿ ಏನಾಗಿದೆ ಅನ್ನೋದನ್ನ ಹೇಳಿದ್ರು. ಈ ತರ ಗುಂಡು ಇಲ್ಲಿಂದ ಹಾರಿದೆ ಸರ್, ಅವರು ಕಾಲೇನೋ ಸಾಕ್ಸ್ ಇದು ಶೂ ಇಟ್ಕೊಂಡಿರ್ತಾರಂತೆ, ಆತರ ಹಿಂಗ್ ಹೇಳೋದು ಹತ್ತಿದ ತಕ್ಷಣನೇ ಅದು ಫೈರ್ ಆಯ್ತು ಸರ್, ಗುಂಡಾರಿ ಅವರು ಕಾಂಗ್ರೆಸ್ ಕಾರ್ಯಕರ್ತ ಸತ್ತೋದ. ಅದನ್ನ ಹೇಳಕ್ಕೆ 3 days ತಗೊಂಡಿದ್ದಾರೆ. ಗುಂಡು ಹಾರಿರೋದನ್ನ ಯಾರು ಅಂತ ಹೇಳಕ್ಕೆ 3 days. ಅದಕ್ಕೆ ಮುಂಚೆ ನಮ್ಮ ಈ ಮಾಧ್ಯಮದವರು ಇದಾರಲ್ಲ, ಬೆಳಗ್ಗೆನೆ ಹಾಕ್ಬಿಟ್ಟು ತೋರಿಸಿದ್ರು. ಟಪ್ ಅನ್ನೋದು ಅದು ಅವನ್ ಸಾಯೋದು, ಬಿದೋಗೋದು. ಬೆಳಗ್ಗೆಯಿಂದ ನೋಡಿ 1,000 ಸರಿ ನೋಡ್ಬಿಟ್ಟಿದ್ದೀರಿ, ಎಲ್ಲಾ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ. ಪೊಲೀಸರು ಕಣ್ಣೇ ಕಾಣಿಸಲ್ಲ. ಯಾಕಪ್ಪ ಹಿಂಗ್ ಸುಳ್ಳಾಗ್ತಾ ಇದ್ದೀರಾ ಅಂತ ಮಾಧ್ಯಮದವ್ರನ್ನೂ ಕೇಳಿಲ್ಲ. 3 ದಿನ ಆದ್ಮೇಲೆ ಹೇಳಿದ್ರು ಗುಂಡು ಅಚಾನಕ್ ಆಗಿ ಹಾರ್ಬಿಡ್ತಂತೆ. ಅಚಾನಕ್ ಹಾರಿದ್ರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಯಾಕೆ ಹಾರ್ಬೇಕಾಯ್ತು ಗುಂಡು? ಅವ್ರ ಮನೆ ಗ್ಲಾಸ್ಗಳಿಗೆಲ್ಲ ಆ ರೀತಿ ಯಾಕೆ ಹಾರ್ಬೇಕಾಯ್ತು? ಇದೆಲ್ಲ ಪೂರ್ವ ಯೋಜಿತ ಅಂತ ಹೇಳ್ತತೆ. ಇಲ್ಲಿ ನೋಡಿ ಪಿಸ್ತೂಲ್ಗಳು, ಅಧ್ಯಕ್ಷ ನಿಮ್ ಕೈ ಸಾಕ್ಷಿ, ಅವ್ರಿಗಿನ್ನೂ ನಮ್ಮ ಪೊಲೀಸವ್ರಿಗೆ ಸಿಕ್ಕೇ ಇಲ್ಲ. ನೋಡಿ ಪಿಸ್ತೂಲ್ಗಳು ಇಟ್ಕೊಂಡಿರೋದು, ನಿಮ್ಗೆ ಕೊಡ್ತೀನಿ ತೋರಿಸಬೇಕಾದ್ರೆ. ಪಿಸ್ತೂಲ್ಗಳು ಕೈಯಲ್ಲಿ ಇಟ್ಕೊಂಡಿರೋ ಆರಾಮ್ಸೆ ಫೋಟೋಗ್ರಾಫ್ ಅಲ್ಲಿ ಬಂದಿದೆ. ಅವತ್ತೇ ಬೆಳಗ್ಗೆನೆ ಪ್ರೆಸ್ ರಿಲೀಸ್ ಮಾಡ್ಬಿಟ್ಟಾರೆ. ಈ ಗುಂಡು ಪಿಸ್ತೂಲ್ ಹೊಡಿತಾರೆ, ಟಪ ಈ ದೀಪಾವಳಿಯಲ್ಲಿ ಹೊಡಿತಾರಲ್ಲ, ಆ ದೀಪಾವಳಿ ಪಟಾಕಿನ ಹಂಗೆ ಹೊಡೆದ್ಬಿಟ್ಟಿದ್ದಾರೆ. ಮಕ್ಕಳು ಹೊಡೆಯೋ ತರ ಪಟಾಕಿ ಹೊಡೆದಿದ್ದಾರೆ. ಅದರಿಂದ ಅಧ್ಯಕ್ಷರೇ, ನಾನು ಸುನೀಲ್ ಮಾತಾಡ್ತಾ ಇದ್ದಾರೆ, ಹೆಚ್ಚಿಗೆ ತಗೊಳಕ್ ಹೋಗಲ್ಲ. ತಿರ್ಗಾ ನೆನ್ನೆ ಎಲ್ಲ ನನ್ ಕಾಟ ಕೊಟ್ಟಿದ್ದಾರೆ. ನಾನು ಹೇಳೋವಂಥದ್ದು, ಈ ಒಬ್ಬ ಶಾಸಕನ ಮೇಲೆ ಇವತ್ತು ಜನಾರ್ದನ್ ರೆಡ್ಡಿ ಮೇಲೆ ಆಗಿರ್ಬೋದು, ನಾಳೆ ಇನ್ನೊಬ್ಬರ ಮೇಲೆ ಆಗ್ಬೋದು. ಇದೇ ಅಧಿವೇಶನದಲ್ಲಿ ಅವರು ಈ ಕಡೆ ಬಂದು ನಾವು ಆ ಕಡೆ ಬಂದಾಗ ಇದೇ ರೀತಿ ಅವ್ರಿಗೇನ ಆದಾಗ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ? ಅದಾಗಬಾರ್ದು, ಯಾರಿಗೂ ಆಗಬಾರ್ದು. ಗೂಂಡಾಗಿರಿ ಯಾರು ಮಾಡಬಾರ್ದು ಅನ್ನೋದೇ ನಂದು. ಇದು ಜನಾರ್ದನ್ ರೆಡ್ಡಿ ಅವ್ರದ್ದು ಫೇರ್, ಕಣ್ಣು ಕಾಣೋ ರೀತಿ ಇರುವಂತ ಕೇಸ್ ಇದು. ಎಲ್ಲ ದಾಳಿ ಮಾಡಿರೋದು, ಅಟ್ಯಾಕ್ ಮಾಡಿರೋದು ಎಲ್ಲನೂ ಕೂಡ ಕಣ್ಣಿಗೆ ಕಾಣೋ ರೀತಿ. ಆದ್ರೆ ಇದುವರೆಗೂ ಯಾರು ಮೇನ್ ಇದ್ದಾರೆ ಅವ್ರನ್ನ ಇದುವರೆಗೂ ಬಂಧಿಸೇ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಯಾರೋ ಗನ್ಮ್ಯಾನ್, ಅವನ್ನ ನಾನು ಕೇಳಿದೆ, ಪೊಲೀಸವ್ರನ್ನ, ಪರಮೇಶ್ವರ್ ಅವರೇ ಕೇಳಿದೆ, ನಾನು ಏನ್ ಮಾಡಿದ್ರಿ ಅಂತ. ಅವ್ರು ಹೇಳಿದೆ, ಸರ್ ಆ ಗನ್ಗಳನ್ನ ಕರೆದ್ರಿ, ಅವ್ರನ್ನ ಗನ್ಗಳು ಇಟ್ಕೊಂಡಿದ್ದೀರಿ ಸರ್ ಅಂತ. ಗನ್ಗಳು ಇಟ್ಕೊಂಡಿದ್ದೀನಿ ಅಂದ್ರು. ಪೊಲೀಸರು ಅಂದ್ರೆ ಹಿಂಗೇನಾ? ಯಾರು ಬುಲೆಟ್ ಹಾರಿಸ್ತಾ ಅವ್ನ್ ಬೆಳಗ್ಗೆ ಕರೆದ್ಬಿಟ್ಟು ಸ್ವಲ್ಪ ನಿನ್ ಗನ್ಗಳು ಕೊಟ್ಟು ಹೋಗಪ್ಪ ಅಂತ ಇಸ್ಕೊಂಡವ್ರೆ. ಬಂದ್ಸೇ ಇಲ್ಲ. ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದು ಅವ್ನು ಬಂದ್ಸೇ ಇಲ್ಲ ಅಂದ್ರೆ ಯಾರ ಒತ್ತಡ ಇದೆ? ಸರ್ಕಾರದ ಒತ್ತಡ ಇಲ್ಲ ಅಂತಂದ್ರೆ, ಸರ್ಕಾರದ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಅವನ್ನ ಯಾಕೆ ಬಂಧಿಸಿಲ್ಲ? ಅವನು ಓಡೋಗಕ್ಕೆ ಯಾಕೆ ಬಿಟ್ರು? ಸತ್ತಿದ್ದಾನೆ ಒಬ್ಬ. ಮರ್ಡರ್ ಕೇಸ್ ಇದು, ಏನೋ ಗಲಾಟೆ ಕೇಸ್ ಅಲ್ಲ, ಮರ್ಡರ್ ಕೇಸ್. ವೆರಿ ವೆರಿ ಸೀರಿಯಸ್. ಪೊಲೀಸ್ ಇಲಾಖೆಯಲ್ಲಿ ಬೇರೆ ಎಲ್ಲಾ ಕೇಸ್ಗಳು ಬೇರೆ ತರ ನೋಡಿದ್ರು, ಮರ್ಡರ್ ಕೇಸ್ನ ಯಾವುದೇ ರೀತಿ ಚ್ಯುತಿ ಬರ್ದಂಗೆ ನೋಡುವಂಥದ್ದು ಪೊಲೀಸ್ ಇಲಾಖೆ. ಆದ್ರೆ ಇದರಲ್ಲೇ ದಾರಿ ತಪ್ಪಿದ್ದಾರೆ ಇವರು. ಇದರಿಂದ ಅಧ್ಯಕ್ಷರೇ, ಈ ಜನಾರ್ದನ್ ರೆಡ್ಡಿ ಅವರ ಮೇಲೆ ಆಗಿರುವಂತ ಹಲ್ಲೆ ಇದೆಯಲ್ಲ, ಇದು ಸರಿಯಾದಂತ ದಾರಿಯಲ್ಲಿ ಹೋಗ್ತಾ ಇಲ್ಲ, ದಾರಿ ತಪ್ತಾ ಇದೆ. ಯಾರು ಅಪರಾಧಿ ಇದೆನೋ ಅವ್ನು ಶಿಕ್ಷೆ ಆಗಬೇಕು ಅನ್ನೋದು ನಂದು ಉದ್ದೇಶ ಅಷ್ಟೇ.